ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಕಿರುಕೊಳ್ಳಕ್ಕೆ ಪಾಪ ಇಡೀ ಕುಟುಂಬ ಬೀದಿಗೆ ಬಿದ್ದಿರುವುದು. 3 ತಿಂಗಳ ಹಸುಗೂಸು ಸಮೇತ ಕುಟುಂಬ ಬೀದಿಗೆ ಬಿದ್ದಿದೆ. ಎಲ್ಲಿ ಏನು ಎತ್ತ ಗಮನಿಸ್ತಾ ಹೋಗೋಣ. 3 ತಿಂಗಳ ಹಸುಗೂಸು ಸಮೇತ ಕುಟುಂಬ ಒಂದು ಬೀದಿಗೆ ಬಿದ್ದಿರುವಂತದ್ದು ರಾಯಬಾಗ ತಾಲೂಕಿನ ಅಲಕನೂರ ಗ್ರಾಮದಲ್ಲಿ ಕರುಣಾಜನಕ ಘಟನೆ. ಕೊರೆಯುವ ಚಳಿ ಮಧ್ಯೆ ಇಡೀ ರಾತ್ರಿ ಮನೆ ಹೊರಗಡೆ ಕುಟುಂಬ ಕಾಲ ಕಳೆದಿದೆ. ಫೈನಾನ್ಸ್ ಕಂಪನಿಯಿಂದ ಮನೆ ಸೀಸ್ ಮಾಡಿದ ಹಿನ್ನೆಲೆ ಪಾಪ ಇಡೀ ಕುಟುಂಬ ಬೀದಿಗೆ ಬಿದ್ದಿರು. ರಾಯಬಾಗ ತಾಲೂಕಿನ ಅಲಕನೂರ ಗ್ರಾಮದಲ್ಲಾಗಿರುವಂತ ಘಟನೆ. ಒಂದು ಕಡೆ ಕೊರೆಯುವ ಚಳಿ, ಇದರ ಮಧ್ಯೆ ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಕೂತ್ಕೊಂಡಿದ್ದಾರೆ. ಕಾರಣ ಯಾರು? ಫೈನಾನ್ಸ್ ಕಂಪನಿಯವರು ಮನೆ ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ, ಮನೆಗೆ ಬೀಗ ಚಡ್ದು ಹೋಗಿದ್ದಾರೆ. ತಾಯಿ ಮಗು ಹೊರಗಡೆ ಕೂತಿದೆ ಇಡೀ ರಾತ್ರಿ. 3 ತಿಂಗಳ ಹಸುಗೂಸು ಇದು ಪಾಪ. 5 ಜನ ಕುಟುಂಬಸ್ಥರು ಬೀದಿಗೆ ಬಿದ್ದಿದ್ದಾರೆ. ಚಿಕ್ಕೋಡಿಯ ಎಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಕಂಪನಿಯಿಂದ ಮನೆಯನ್ನ ಸೀಸ್ ಮಾಡಲಾಗಿದೆ. ಮನೆ ಸಾಮಗ್ರಿ ತೆಗೆದುಕೊಳ್ಳಲು ಅವಕಾಶ ನೀಡದೆ ಸಿಬ್ಬಂದಿ ದೌರ್ಜನ್ಯವನ್ನ ಎಸಗಿದ್ದಾರೆ. ಅಟ್ಲೀಸ್ಟ್ ಮನೆ ಒಳಗಿರುವಂತ ಅವಶ್ಯಕತೆ ಇರುವಂತ ವಸ್ತುಗಳನ್ನಾದ್ರೂ ತೆಗೆದುಕೊಳ್ತೀವಿ ಬಿಡಿ ಅಂತ ಅಂದ್ರೂ ಬಿಟ್ಟಿಲ್ವಂತೆ. ನೋಡಿ ಎಂತ ಮೃಗಗಳಿವ್ರೆಲ್ಲ. ಮನೆಯಲ್ಲಿರುವ ಸಾಮಗ್ರಿಗಳನ್ನು ತೆಗೆದುಕೊಳ್ಳಲು ಬಿಟ್ಟಿಲ್ಲ. ಆಹಾರ ಇಲ್ಲದೆ ಇಡೀ ರಾತ್ರಿ ಹಸುಗೂಸು ಮತ್ತು ಕುಟುಂಬಸ್ಥರು ಕಳೆದಿದ್ದಾರೆ. ಆಹಾರ ಇಲ್ಲ. ಆರೋಗ್ಯ ಸಮಸ್ಯೆಯಿಂದ 7 ತಿಂಗಳಿಂದ ಹಣ ಕಟ್ಟಿರದ ಹನುಮಂತ ಪಾಟೀಲ್ ಬ್ಯಾಂಕಿನವ್ರು ಕಿಲಿ ಹಾಕಿ ಹೋಗ್ಯಾರ. ಯಾರು ಬಂದಾಕ್ಯಾರ್ರಿ? ಪೊಲೀಸರಿ, ಬ್ಯಾಂಕಿನವ್ರಿ, ಮತ್ತ ಕೋರ್ಟ್ಸ್ನವ್ರಿ, ವಕೀಲ್ರಿ ಎಲ್ಲಾರು ಬಂದ್ರಿ. ಬ್ಯಾಂಕಿನವ್ರು ಕಿಲಿ ಹಾಕಿ ಹೋಗ್ಯಾರ. ಮಧ್ಯಾಹ್ನ ಬಿಸಿಲಾರಿ ನಾವ್ ತುಂಬ್ತಿ ಅಂದ್ರ ಅವ್ರೇನ್ ಕೇಳಿದಿಲ್ರಿ. ನಮ್ಮ ಮನ್ಯಾಗ ಸಣ್ಣ ಒಂದ್ 15 ಹುಡುಗರು ಅದಾವ್ರಿ. ಆ ಹುಡುಗರು ತಗೊಂಡ್ ಇಂತ ತಂಡಿದಿಂದ ನಾವ್ ಎಲ್ಲಿ ಹೋಗ್ಬೇಕ್ರಿ? ಅವ್ರು ನಮ್ ನ್ಯಾಯ ಕೊಡ್ಸ್ಲಿಕ್ಕ ಇಡೀ 15 ಹುಡುಗರ್ರಿ ನಾವ್ ಸಾಯ್ತೀವ್ರಿ. ಅಣ್ಣಾರು ತಗೊಂಡ್ರಿ ನಮಗ್ ಎಲ್ಲಿ ಹೋಗ್ಬೇಕ್ರಿ? ನಮಗ್ ಕುಂಡ್ರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಿಕ್ಕೋಡಿ ರಿಪೋರ್ಟರ್ ದುರ್ದುಂಡಯ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ದುಂಡಯ್ಯ, ಏನಾಗಿದೆ ಇದು? ಎಷ್ಟು ಸಾಲ ತೆಗೆದುಕೊಂಡಿದ್ರಂತೆ ಆ ಫೈನಾನ್ಸ್ ಕಂಪನಿಯಿಂದ? ಅವ್ರೇನ್ ಮೃಗಗಳ ಮನುಷ್ಯರ ಅಂತ? ಹೌದು ರಾಮ್, ಏನಂತಂದ್ರೆ ಸುಮಾರು 2-2.5 ವರ್ಷಗಳ ಹಿಂದೆ ಒಂದು ಕುಟುಂಬದ ಸದಸ್ಯರಾಗಿರುವ ಒಂದು ಹಿರಿಯ ಸದಸ್ಯರ ಆಗಿರುವಂತವ್ರಿಗೆ ಒಂದು ಹುಷಾರಿಲ್ಲದ ಕಾರಣ, ಹಾರ್ಟ್ ಪ್ರಾಬ್ಲಮ್ ಇದ್ದ ಕಾರಣ ಒಂದು ಸುಮಾರು 20 ಲಕ್ಷ ರೂಪಾಯಿ ಏನೋ ಸಾಲವನ್ನು ಪಡೆದಿದ್ರಂತೆ ಆ ಕುಟುಂಬಸ್ಥರು. ಅದಾದ ಬಳಿಕ ಏನಂತಂದ್ರೆ ಕೆಲವು ಈಗ ಏನಂತಂದ್ರೆ ಒಂದು ಕಳೆದ ವರ್ಷ ಆತ ಆರೋಗ್ಯದ ಸಮಸ್ಯೆಯಿಂದ ಹಾರ್ಟ್ ಅಟ್ಯಾಕ್ ಆಗಿ ಕುಟುಂಬದ ಮುಖ್ಯಸ್ಥ ಕೂಡ ಒಂದು ತೀರ್ಕೊಳ್ತಾರೆ. ಅದಾದ ಬಳಿಕ ಕುಟುಂಬದ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಹನುಮಂತ ಪಾಟೀಲ್ ಎಂಬುವರು ಕೂಡ ಏನಂತಂದ್ರೆ ಇನ್ನು ಸಾಲ ತುಂಬಲು ದುಡಿದು ಮಾಡಿ ಸಾಲ ತುಂಬಲು ಕೂಡ ಮುಂದಾಗಿರ್ತಾರೆ. ಆದ್ರೆ ಅವ್ರಿಗೂ ಕೂಡ ಕಳೆದ ಒಂದು 7-8 ತಿಂಗಳ ಹಿಂದೆ ಒಂದು ಆರೋಗ್ಯದ ಸಮಸ್ಯೆಯಿಂದಾಗಿ ಅವರು ಕೂಡ ಆಸ್ಪತ್ರೆಗೆ ದಾಖಲಾಗಿ ಅವರು ಕೂಡ ಅಂತಂದ್ರೆ ಒಂದು ಏನೋ ದುಡಿಯುವಂತ ಪರಿಸ್ಥಿತಿ ಇರ್ಲಿಲ್ಲ. ಅದಾದ ಬಳಿಕ ಏನಂತಂದ್ರೆ ಅದರಿಂದ ಒಂದು ಏನಂತಂದ್ರೆ ತೊಂದರೆಗೆ ಒಳಗಾಗಿ ಆ ಕುಟುಂಬಸ್ಥರು ಒಂದು ಆರೋಗ್ಯದ ಸಮಸ್ಯೆ ತೊಂದರೆ ಒಳಗಾಗಿ ಏನಂತಂದ್ರೆ ಸಾಲ ತುಂಬಲು ಒಂದು ಸ್ವಲ್ಪ ವಿಳಂಬ ಹೋಗುತ್ತೆ. ಇದರಿಂದ ಏನೋ 20 ಲಕ್ಷ ಇನ್ನು ಕೇವಲ 7 ಲಕ್ಷ ರೂಪಾಯಿಗೆ ನಿಂತಿರುತ್ತೆ. ಆ ಕುಟುಂಬದ ಸದಸ್ಯರಿಗೆ ಒಬ್ಬರಿಗೆ ಆರೋಗ್ಯದ ಸಮಸ್ಯೆ ಆದ ಕಾರಣ ಏನಂತಂದ್ರೆ 7 ತಿಂಗಳಿಂದ ಸಾಲವನ್ನು ಕಟ್ಟಿರ್ಲಿಲ್ಲ. ಅದಾದ ಬಳಿಕ ಏನಂತಂದ್ರೆ ಆತನಿಗೆ ಹನುಮಂತ ಪಾಟೀಲ್ ಎಂಬರಿಗೆ ಕೂಡ ಆರೋಗ್ಯದ ಸಮಸ್ಯೆ ಉಂಟಾಗುತ್ತೆ. ಬಳಿಕ ಏನಂತಂದ್ರೆ ಅವರ ಪತ್ನಿ ಶ್ರೀದೇವಿ ಪಾಟೀಲ್ ಕೂಡ ಒಂದು ತುಂಬು ಗರ್ಭಿಣಿ. ಅವರು ಕೂಡ ಏನಂತಂದ್ರೆ ಒಂದು ಅವರು ಕೂಡ ಕೂಲಿ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.